ಭಾರತ ದೇಶದ ಕನ್ನಡ ನಾಡಿನಲ್ಲಿ ಅವತರಿಸಿ ಬಂದ ಮಹಾತ್ಮರು ದಾಂಪತ್ಯ ಜೀವನದಲ್ಲಿ ಬದುಕನ್ನ ಕಟ್ಟಿಕೊಂಡು ಭಗವಂತನೆಡೆಗೆ ಸಾಗಿದವರು. ತಿಮ್ಮಾಪುರವನ್ನ ಪುಣ್ಯಕ್ಷೇತ್ರವನ್ನಾಗಿ ಮಾಡಿದ ಶ್ರೀ ಅವಧೂತ ಅಯ್ಯಪ್ಪ ತಾತನವರು. ತಿಮ್ಮಾಪುರ ತಾತನ ಮಂಗಳಾರುತಿ. ಸಾಹಿತ್ಯ ಬಸವಲಿಂಗಯ್ಯ ಶಾಸ್ತ್ರಿಗಳು, ಹಿರೇಮಠ ದಿದ್ಗಿ. ಗಾಯನ ಮಾರುತಿ ಶಾಂತಪುರ್. ಸಂಗೀತ BR ಶಾಮೀದ್ ಕಂದಗಲ್. ಧ್ವನಿ ಮುದ್ರಣ ಸಾಜಿದ್ ರೆಕಾರ್ಡಿಂಗ್ ಸ್ಟುಡಿಯೋ ಸಿಂಧನೂರ್. ಸರ್ವರೂ ಕೇಳಿ ಗುರುಕೃಪೆಗೆ ಪಾತ್ರರಾಗಿರಿ. ಅಯ್ಯಪ್ಪ ತಾತಗೆ ಆರತಿ ಬೆಳಗಿರೆ, ತುಪ್ಪದಾರತಿ ಬೆಳಗಿರೆ, ಗುಗ್ಗಳಾರತಿ ಬೆಳಗಿರೆ. ಅಯ್ಯಪ್ಪ ತಾತಗೆ ಆರತಿ ಬೆಳಗಿರೆ, ತುಪ್ಪದಾರತಿ ಬೆಳಗಿರೆ, ಗುಗ್ಗಳಾರತಿ ಬೆಳಗಿರೆ. ಅಕ್ಕ ಸಾಲಿಗ ವೃತ್ತಿಯ ಮಾಡಿ ಬದುಕನ್ನು ಸಾಗಿಸಿದೆ. ಭಕ್ತರ ಕಷ್ಟವ ಕಳೆಯುವುದಕ್ಕಾಗಿ ಮನೆಯನ್ನು ತೊರೆದೆ. ಸಿದ್ಧಿದಾಯಕ ಮಹಿಮ ಪುರುಷನಾಗಿ ಜಗವನ್ನು ಬೆಳಗಿದೆ. ಸಿದ್ಧಿದಾಯಕ ಮಹಿಮ ಪುರುಷನಾಗಿ ಜಗವನ್ನು ಬೆಳಗಿದೆ. ಅಯ್ಯಪ್ಪ ತಾತಗೆ ಆರತಿ ಬೆಳಗಿರೆ, ತುಪ್ಪದಾರತಿ ಬೆಳಗಿರೆ, ಗುಗ್ಗಳಾರತಿ ಬೆಳಗಿರೆ. ಮುನೇಶ್ವರನ ಅವತಾರನಾಗಿ ಜಗದಲ್ಲಿ ಬಂದವಗೆ, ಮೌನ ರೂಪದಿ ಜಗದಲ್ಲಿ ಚರಿಸಿ ದಿವ್ಯ ಯೋಗಿಯಾದವಗೆ, ಜ್ಞಾನಮೂರ್ತಿಯಾಗಿ ಹೆತ್ತವರವರ ಪುತ್ರ ನೀನಾದೆ. ಅಯ್ಯಪ್ಪ ತಾತಗೆ ಆರತಿ ಬೆಳಗಿರೆ, ತುಪ್ಪದಾರತಿ ಬೆಳಗಿರೆ, ಗುಗ್ಗಳಾರತಿ ಬೆಳಗಿರೆ. ಘಟ ಸರ್ಪದ ಜೊತೆ ಆಟವಾಡುತ್ತ ಲೀಲೆಯ ತೋರಿದೆ. ಹಿತ ಭಕ್ತರಿಗೆ ಪರಶಿವನಂತೆ ಜಗದಳು ನೀ ತೋರಿದೆ. ದಿದ್ದಿಗೆ ಕಂದನು ಭಕ್ತಿಲೆ ಪಾಡಲು ಸಂತತ ನೀ ಪೊರೆದೆ. ದಿದ್ದಿಗೆ ಕಂದನು ಭಕ್ತಿಲೆ ಪಾಡಲು ಸಂತತ ನೀ ಪೊರೆದೆ. ಅಯ್ಯಪ್ಪ ತಾತಗೆ ಆರತಿ ಬೆಳಗಿರೆ, ತುಪ್ಪದಾರತಿ ಬೆಳಗಿರೆ, ಗುಗ್ಗಳಾರತಿ ಬೆಳಗಿರೆ, ತುಪ್ಪದಾರತಿ ಬೆಳಗಿರೆ, ಗುಗ್ಗಳಾರತಿ ಬೆಳಗಿರೆ, ತುಪ್ಪದಾರತಿ ಬೆಳಗಿರೆ.